ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಮಾತಾಡೋಕೆ ಹೊರಟಿರುವ ವಿಷಯ ಕ್ರಿಶ್ಚಿಯನ್ ಧರ್ಮಶಾಸ್ತ್ರದ ಒಂದು ತುಂಬಾನೇ ಆಳವಾದ ಭಾಗ. ಹೌದು. ಅಂದ್ರೆ ಯೇಸುವಿನ ಶಿಲುಬೆಯ ಕಥೆ. ನಮಗೆಲ್ಲ ಗೊತ್ತಿದೆ. ಖಂಡಿತ. ಆದ್ರೆ ಆ ಘಟನೆಯ ಉದ್ದೇಶ ಬರೀ ಮನುಷ್ಯರ ಪಾಪಗಳನ್ನ ಕ್ಷಮಿಸೋದು ಮಾತ್ರವಾಗಿತ್ತಾ? ಅಥವಾ ಅದಕ್ಕೂ ಮೀರಿದ ಒಂಥರ ಬ್ರಹ್ಮಾಂಡದ ಮಟ್ಟದ ಉದ್ದೇಶ ಏನಾದ್ರೂ ಇತ್ತಾ? ಇದೇ ಇವತ್ತಿನ ಮುಖ್ಯ ಪ್ರಶ್ನೆ. ಈ ಮೂಲಗಳು ಹೇಳೋದೇನು ಅಂದ್ರೆ ಯೇಸುವಿನ ಮರಣ ಕೇವಲ ಕ್ಷಮಾದಾನ ಅಲ್ಲ. ಓ, ಅದೊಂದು ಕಾಸ್ಮಿಕ್ ನ್ಯಾಯಾಲಯದಲ್ಲಿ ದೇವರ ಗುಣಗಳನ್ನ, ಆತನ ನ್ಯಾಯ, ಪ್ರೀತಿಯನ್ನ ಸಾಬೀತುಪಡಿಸಿದ ಘಟನೆ ಅಂತ. ಓಕೆ, ಇದು ಕೇಳೋಕೆ ಸ್ವಲ್ಪ ಸಂಕೀರ್ಣ ಅನ್ಸುತ್ತೆ. ಬನ್ನಿ ಇದನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಖಂಡಿತ. ಸರಿ, ಹಾಗಾದ್ರೆ ಮೊದಲಿಗೆ ಈ ಮೂಲಗಳು ಯೇಸು ಮತ್ತು ತಂದೆಯಾದ ದೇವರ ಸಂಬಂಧದ ಬಗ್ಗೆ ಏನು ಹೇಳುತ್ತೆ? ಹೌದು, ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಆ ಬರಹಗಳು ಏನು ಒತ್ತಿ ಹೇಳುತ್ತೆ ಅಂದ್ರೆ ಯೇಸು ತನ್ನ ಸ್ವಂತ ಇಚ್ಛೆಯಿಂದ ಏನೂ ಮಾಡ್ಲಿಲ್ಲ ಅಂತ. ಓ, ಅಂದ್ರೆ ಸಂಪೂರ್ಣವಾಗಿ ತಂದೆಯ ಇಚ್ಛೆ ಮಾತ್ರ. ಎಕ್ಸಾಕ್ಟ್ಲಿ. ಯೋಹಾನನ ಸುವಾರ್ತೆಯಲ್ಲಿ ಒಂದು ಮಾತಿದೆ, ತಂದೆ ಮಾಡೋದನ್ನ ನೋಡಿಯೇ ಮಗ ಮಾಡ್ತಾನೆ ಅಂತ. ಅಂದ್ರೆ ಆತನ ಪ್ರತಿಯೊಂದು ಕೆಲ್ಸ, ಪ್ರತಿಯೊಂದು ಮಾತು ಅದು ತಂದೆಯ ಇಚ್ಛೆಯ ಒಂದು ಪ್ರತಿಬಿಂಬ ಅಷ್ಟೇ. ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಉದ್ದೇಶ ಅಂತ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ. ಸರಿ, ಆದ್ರೆ ಇದಕ್ಕೂ ಆತನ ಅಧಿಕಾರಕ್ಕೂ ಏನು ಸಂಬಂಧ? ಇದೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಸಂಪೂರ್ಣ ವಿಧೇಯತೆಯೇ ಆತನ ಅಧಿಕಾರದ ಮೂಲವಾಗಿತ್ತು ಅಂತ ಈ ಬರಹಗಳು ವಾದ ಮಾಡ್ತವೆ. ಅದು ಹೇಗೆ? ಈಗ ನೋಡಿ, ಒಬ್ಬ ನ್ಯಾಯಾಧೀಶ ತನ್ನ ಸ್ವಂತ ಅಭಿಪ್ರಾಯವನ್ನ ಬದಿಗಿಟ್ಟು ಕಾನೂನನ್ನು ಮಾತ್ರ ಪಾಲಿಸಿದಾಗ ಅವನ ತೀರ್ಪಿಗೆ ಒಂದು ನೈತಿಕ ಬೆಲೆ ಬರುತ್ತಲ್ವಾ? ಹೌದು, ನಿಜ. ಹಾಗೆ ಯೇಸು ತನ್ನ ಇಚ್ಛೆಯನ್ನ ಸಂಪೂರ್ಣವಾಗಿ ತಂದೆಯ ಚಿತ್ತಕ್ಕೆ ಅರ್ಪಿಸಿದ್ರಿಂದ ಆತನ ತೀರ್ಪು ದೇವರ ತೀರ್ಪಾಯಿತು. ಓಕೆ, ನಾನು ತೀರ್ಪು ಮಾಡಿದರೂ ನನ್ನ ತೀರ್ಪು ಸತ್ಯವಾದದ್ದು. ಯಾಕಂದ್ರೆ ನಾನು ಒಬ್ಬನೇ ಅಲ್ಲ, ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ ಅಂತ ಒಂದು ಕಡೆ ಹೇಳಿದ್ದಾರೆ. ಅದೇ. ಆತನ ಅಧಿಕಾರ ದೈಹಿಕ ಶಕ್ತಿಯಿಂದ ಬಂದಿದ್ದಲ್ಲ, ಅದು ನೈತಿಕ ಮತ್ತು ನ್ಯಾಯಬದ್ಧ ಅಧಿಕಾರ. ಆತನ ಶಕ್ತಿ ಬಂದಿದ್ದೇ ಆತ ತನ್ನ ಸ್ವಂತ ಶಕ್ತಿಯನ್ನ ಬಳಸದೇ ಇದ್ದಿದ್ರಿಂದ. ಹೌದು, ಇದು ಕೇಳೋಕೆ ವಿರೋಧಾಭಾಸದಂತೆ ಇದೆ. ಖಂಡಿತ. ಈ ಸಂಪೂರ್ಣ ಸಮರ್ಪಣೆಯೇ ಆತನನ್ನ ಇಡೀ ಸೃಷ್ಟಿಯ ಮೇಲೆ ಆಳಲು ಅರ್ಹನನ್ನಾಡಿಸಿತು ಅನ್ನೋದು ಈ ಚಿಂತನೆಯ ತಿರುಳು. ಸರಿ, ಈ ವಿಧೇಯತೆಯ ಅಂಶ ಸ್ಪಷ್ಟವಾಯಿತು. ಈಗ ವಿಷಯದ ಇನ್ನೊಂದು ಆಳಕ್ಕೆ ಇಳಿಯೋಣ. ಆಯ್ತು. ಇಲ್ಲಿಂದ ವಿಷಯ ನಿಜವಾಗಿಯೂ ಕುತೂಹಲಕಾರಿಯಾಗತ್ತೆ. ನಾವು ಸಾಮಾನ್ಯವಾಗಿ ಯೇಸುವಿನ ಶಿಲುಬೆಗೇರಿಸಿದ್ದನ್ನ ಒಂದು ದುರಂತ, ಒಂದು ಅಸಹಾಯಕ ಬಲಿ ಅಂತ ನೋಡ್ತೀವಲ್ವಾ? ಹೌದು, ಸೈನಿಕರು ಬಂದ್ರು, ಹಿಡಿದು ನೀರ್ ಹೋದ್ರು, ಶಿಲುಬೆಗೆ ಹಾಕಿದ್ರು, ಹೀಗೆ. ಆದ್ರೆ ಮೂಲಗಳಲ್ಲಿನ ಒಂದು ಮಾತು ಇಡೀ ಚಿತ್ರಣವನ್ನೇ ತಲೆಕೆಳಗು ಮಾಡುತ್ತೆ. ಯಾವುದದು? ಯೋಹಾನನ ಸುವಾರ್ತೆಯಲ್ಲಿ ಆತ ಹೇಳೋ ಮಾತು, ಯಾರೂ ನನ್ನ ಪ್ರಾಣವನ್ನ ನನ್ನಿಂದ ತಕ್ಕೊಳ್ಳಲ್ಲ, ನಾನೇ ಅದನ್ನ ಕೊಡ್ತೀನಿ. ಆ ಮಾತು. ಅದನ್ನ ಕೊಡೋಕೆ ನನಗೆ ಅಧಿಕಾರ ಇದೆ, ಮತ್ತೆ ತಗೊಳ್ಳೋಕೂ ಅಧಿಕಾರ ಇದೆ. ಅಂದ್ರೆ ಇದೊಂದು ಕೊಲೆ ಅಲ್ಲ, ಬದಲಿಗೆ ಒಂದು ನಿಯಂತ್ರಿತ ತ್ಯಾಗ ಅಂತನ. ನಿಖರವಾಗಿ ನೀವು ಗುರ್ತಿಸಿದ ಆ ಅಂಶವೇ ಇಡೀ ಘಟನೆಯನ್ನ ಅರ್ಥ ಮಾಡ್ಕೊಳ್ಳುವ ಕೀಲಿಕೈ. ಅದು ಕೇವಲ ಒಂದು ಹೇಳಿಕೆಯಲ್ಲ, ಅದೊಂದು ಅಧಿಕಾರದ ಘೋಷಣೆ. ಅಂದ್ರೆ ಶಿಲುಬೆಯ ಮೇಲಿನ ನಿಯಂತ್ರಣ ಸಂಪೂರ್ಣವಾಗಿ ಆತನ ಕೈಯಲ್ಲಿತ್ತು. ಹೌದು, ಯೇಸುವಿನ ಮರಣ ಒಂದು ಅಸಹಾಯಕ ಬಲಿಯಾಗಿರಲಿಲ್ಲ, ಬದಲಿಗೆ ಅಧಿಕಾರಯುತ ತ್ಯಾಗವಾಗಿತ್ತು. ಆತ ಅನುಮತಿಸದಿದ್ದರೆ ಯಾರೂ ಆತನನ್ನು ಕೊಲ್ಲಲು ಸಾಧ್ಯವಿರಲಿಲ್ಲ. ಖಂಡಿತ ಸಾಧ್ಯವಿರಲಿಲ್ಲ. ಸೈತಾನನಾಗಲಿ, ರೋಮನ್ ಸೈನಿಕರಾಗಲಿ, ಯಾರೇ ಆಗಲಿ. ಹಾಗಾದ್ರೆ ಒಂದು ಪ್ರಶ್ನೆ, ಆತನನ್ನು ಶಿಲುಬೆಗೇರಿಸಿದವರಿಗೆ ಪಾಪ ತಟ್ಟುವುದಿಲ್ಲವೇ? ಅವರೇನೋ ತಪ್ಪು ಮಾಡ್ಲಿಲ್ಲ ಅಂತ ಆಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಅದೊಂದು ಸೂಕ್ಷ್ಮ ವ್ಯತ್ಯಾಸ. ಹೇಗೆ? ಈಗ ನೋಡಿ, ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಕೊಲ್ಲೋಕ್ ಬಂದಾಗ ಆ ಇನ್ನೊಬ್ಬ ವ್ಯಕ್ತಿ ಸರಿ ಕೊಲ್ಲು ಅಂತ ಅನುಮತಿ ಕೊಟ್ರೆ ಕೊಲೆ ಮಾಡಿದವನ ಪಾಪ ಇಲ್ಲವಾಗುತ್ತಾ? ಇಲ್ಲ, ಅವನ ಉದ್ದೇಶ ಕೆಟ್ಟದ್ದೇ ಆಗಿತ್ತು. ಅದೇ ರೀತಿ ಯೇಸು ಅನುಮತಿ ನೀಡಿದ ಮಾತ್ರಕ್ಕೆ ಸೈತಾನ ಮತ್ತು ಮನುಷ್ಯರು ಮಾಡಿದ ಪಾಪ ಇಲ್ಲವಾಗುವುದಿಲ್ಲ. ಆದರೆ ಯೇಸುವಿಗೆ ತನ್ನ ಪ್ರಾಣವನ್ನು ತ್ಯಾಗ ಮಾಡುವ ಮತ್ತು ಮರಳಿ ಪಡೆಯುವ ಅಧಿಕಾರವಿತ್ತು. ಮತ್ತು ಆತ ಅದನ್ನ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬಳಸಿದ. ಹೌದು, ತಂದೆಯ ಆಜ್ಞೆಯಂತೆ ಒಂದು ನಿಖರವಾದ ಉದ್ದೇಶಕ್ಕಾಗಿ. ಓಕೆ, ಆ ಉದ್ದೇಶವಾದರೂ ಏನೋ? ಯಾಕೆ ಆತ ಈ ರೀತಿ ಸಾಯ್ಬೇಕಿತ್ತು? ಸರಿ, ಈ ಪಾಪ ಮತ್ತು ಮರಣ ಮತ್ತು ಪುನರುತ್ಥಾನದ ತರ್ಕವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮೂಲಗಳ ಪ್ರಕಾರ ಪಾಪಕ್ಕೂ ಸಾವಿಗೂ ಒಂದು ನೇರವಾದ ಸಂಬಂಧವಿದೆ. ಪಾಪದ ಸಂಬಳವೇ ಮರಣ. ಹೌದು, ಅಂದ್ರೆ ಸಾಯ್ಬೇಕೆಂದ್ರೆ ಪಾಪ ಮಾಡಿರ್ಲೇಬೇಕು. ಆದರೆ ಯೇಸು ಪಾಪರಹಿತನಾಗಿದ್ದ.
ಇಲ್ಲೇ ಪ್ರಶ್ನೆ ಬರೋದು, ಪಾಪ ಮಾಡ್ದವನು ಹೇಗ್ ಸಾಯಕ್ ಸಾಧ್ಯ? ಲಾಜಿಕಲಿ ಅದು ಸರಿ ಹೋಗಲ್ವಲ್ಲ. ನಿಖರವಾಗಿ ಇದೇ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ನ್ಯಾಯದ ಪ್ರಕಾರ ಮರಣಕ್ಕೆ ಆತನ ಮೇಲೆ ಯಾವುದೇ ಹಕ್ಕಿರ್ಲಿಲ್ಲ. ಹಾಗಾದ್ರೆ ಆತ ಸತ್ತಿದ್ದು ಹೇಗೆ? ಆತ ಮಾನವಕುಲದ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡ. ಓಕೆ, ಆ ಕ್ಷಣಕ್ಕಾದ್ರೂ ಆತ ಪಾಪಿಯ ಸ್ಥಾನದಲ್ಲಿ ನಿಂತ್ನಲ್ವೇ? ಹಾಗಿದ್ಮೇಲೆ ಮರಣಕ್ಕೆ ಆತನ ಮೇಲೆ ಹಿಡಿತ ಸಿಗ್ಬೇಕಿತ್ತಲ್ವೇ? ಅತ್ಯುತ್ತಮ ಪ್ರಶ್ನೆ. ಇಲ್ಲೊಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಆತ ಪಾಪಗಳನ್ನ ಹೊತ್ತುಕೊಂಡನೇ ಹೊರತು ಆತ ಸ್ವತಃ ಪಾಪ ಮಾಡಲಿಲ್ಲ. ಓ, ಇದೊಂದು ಕಾನೂನಾತ್ಮಕ ವರ್ಗಾವಣೆಯ ಹಾಗೆ. ಹೌದು, ಇನ್ನೊಬ್ಬರ ಸಾಲವನ್ನು ನಾವು ನಮ್ಮ ಮೇಲೆ ತೆಗೆದುಕೊಂಡ ಹಾಗೆ. ನಾವು ಸಾಲಗಾರರಾಗ್ತೇವೆ, ಆದರೆ ಮೂಲತಃ ನಾವು ದುಂದುವೆಚ್ಚ ಮಾಡಿ ಸಾಲ ಮಾಡಿದವರಲ್ಲ. ಸರಿ. ಹಾಗೆಯೇ ಯೇಸು ನಮ್ಮ ಪಾಪದ ಶಿಕ್ಷೆಯನ್ನು ಅನುಭವಿಸಿದ. ಆ ಶಿಕ್ಷೆಯೇ ಮೊದಲ ಮರಣ. ಮೊದಲ ಮರಣ ಅಂದ್ರೆ ತಂದೆಯಾದ ದೇವರಿಂದ ಸಂಪೂರ್ಣವಾಗಿ ದೂರವಾಗುವುದು ಮತ್ತು ನಂತರ ಶಾರೀರಿಕ ಸಾವು. ಓಕೆ. ಆದರೆ ಆತನಲ್ಲಿ ಸ್ವಂತ ಪಾಪದ ಕಣವೂ ಇಲ್ಲದ ಕಾರಣ ಮರಣವು ಆತನನ್ನು ಶಾಶ್ವತವಾಗಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಜೈಲಿನಲ್ಲಿಡಲು ಕಾರಣವೇ ಇಲ್ಲದಿದ್ದಾಗ ಕೈದಿಯನ್ನು ಬಿಡಿಸಲೇಬೇಕು ಅನ್ನೋ ಹಾಗೆ. ಎಕ್ಸಾಕ್ಟ್ಲಿ. ಹಾಗಾಗಿಯೇ 3ನೇ ದಿನ ಆತನು ಪುನರುತ್ಥಾನಗೊಂಡನು. ಆ ಪುನರುತ್ಥಾನವೇ ಆತ ಪಾಪರಹಿತ ಮತ್ತು ನ್ಯಾಯವಂತ ಅನ್ನೋದಕ್ಕೆ ಅಂತಿಮ ನಿರ್ಣಾಯಕ ಸಾಕ್ಷಿಯಾಯಿತು. ಹಾಗಾದ್ರೆ ಪುನರುತ್ಥಾನ ಕೇವಲ ಒಂದು ಪವಾಡವಲ್ಲ, ಅದೊಂದು ನ್ಯಾಯಬದ್ಧವಾದ ತೀರ್ಪು. ಹೌದು, ಆತನನ್ನು ಮರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂಬುದರ ಘೋಷಣೆಯದು. ನೀವು ಮೊದಲ ಮರಣ ಅಂತ ಹೇಳಿದ್ರಿ, ಹಾಗಾದ್ರೆ 2ನೇ ಮರಣ ಅಂತಾನೂ ಇದ್ಯಾ? ಹೌದು, ಈ ಚಿಂತನೆಯ ಪ್ರಕಾರ 2 ಬಗೆಯ ಮರಣಗಳಿವೆ. ಮೊದಲ ಮರಣ ಅಂದ್ರೆ ಶಾರೀರಿಕ ಸಾವು. 2ನೇ ಮರಣ ಅಂದ್ರೆ ಅಗ್ನಿಕುಂಡದಲ್ಲಿನ ಅಂತಿಮನಾಶ. ದೇವರಿಂದ ಶಾಶ್ವತವಾದ ಪ್ರತ್ಯೇಕತೆ. ಹೌದು, ಯೇಸು ನಮಗಾಗಿ ಮೊದಲ ಮರಣವನ್ನು ಅನುಭವಿಸಿದ್ರಿಂದ ಆತನನ್ನು ನಂಬುವವರು 2ನೇ ಮರಣದಿಂದ ಪಾರಾಗುತ್ತಾರೆ. ಸರಿ, ಯೇಸುವಿನ ಮರಣ ಮತ್ತು ಪುನರುತ್ಥಾನದ ಹಿಂದಿನ ತರ್ಕ ಈಗ ಸ್ಪಷ್ಟವಾಯಿತು. ಆದ್ರೆ ಇದೆಲ್ಲ ನನ್ನಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಮೂಡಿಸುತ್ತಿದೆ. ಏನು? ಈ ಇಡೀ ಪ್ರಕ್ರಿಯೆಯಲ್ಲಿ ಮನುಷ್ಯರ ಪಾತ್ರವೇನು? ದೇವರು ನಮ್ಮನ್ನ ಯಾಕಿಷ್ಟು ದುರ್ಬಲವಾದ ಆಸೆ ಆಕಾಂಕ್ಷೆಗಳಿರೋ ಶರೀರದಲ್ಲಿ ಸೃಷ್ಟಿಸಿದ? ಮೊದಲೇ ದೇವದೂತರ ಹಾಗೆ ಮಾಡಬಹುದಿತ್ತಲ್ಲ. ಇದು ಆಕ್ಚುಲಿ ಈ ವಿಶ್ಲೇಷಣೆಯ ಒಂದು ಅಚ್ಚರಿಯ ಭಾಗ. ಕೊರಿಂಥಿಯ ಪುಸ್ತಕದಲ್ಲಿ ಇದರ ಬಗ್ಗೆ ಸುಳಿವು ಸಿಗುತ್ತೆ. ಅಲ್ಲಿ 2 ರೀತಿಯ ಶರೀರದ ಬಗ್ಗೆ ಮಾತಾಡ್ತಾರಲ್ವಾ? ಹೌದು, ಲೌಕಿಕ ಶರೀರ ಅಂದ್ರೆ ನಿಮ್ಮ ಹಾಗೆ ಮಣ್ಣಿನಿಂದಾದ ದೇಹ. ಇನ್ನೊಂದು ಆತ್ಮಿಕ ಶರೀರ ಅಂದ್ರೆ ಭೌತಿಕ ಮಿತಿಗಳಿಲ್ಲದ ಶಕ್ತಿಶಾಲಿ ದೇಹ. ದೇವರ ಯೋಜನೆ ಮೊದಲು ಲೌಕಿಕ, ನಂತರ ಆತ್ಮಿಕ ಎಂಬುದಾಗಿತ್ತು. ಯಾಕೆ ಹೀಗೆ ಅನ್ನೋದೇ ಪ್ರಶ್ನೆ. ಹೌದು, ಈ ಮೂಲಗಳ ಪ್ರಕಾರ ಆದಮನ ಸೃಷ್ಟಿ ಒಂದು ಪ್ಲಾನ್ ಬಿ ಆಗಿರ್ಲಿಲ್ಲ. ಅಂದ್ರೆ ದೇವದೂತರು ದಾರಿ ತಪ್ಪಿದ ಮೇಲೆ ತರಾತುರಿಯಲ್ಲಿ ಮಾಡಿದ ಯೋಜನೆ ಅಲ್ಲ ಇದು. ಸೃಷ್ಟಿಗೆ ಮುಂಚೆಯೇ ಶಿಲುಬೆ ಮತ್ತು ಆದಾಮ್ ಇಬ್ಬರನ್ನೂ ಯೋಜಿಸಲಾಗಿತ್ತಾ? ಹೌದು, ಇದರ ಉದ್ದೇಶ ಒಂದು ದೊಡ್ಡ ವಾದವನ್ನ ಸುಳ್ಳು ಮಾಡೋದು. ಯಾರ ವಾದ? ಸೈತಾನದ ವಾದ. ದೇವದೂತರಿಗೆ ನಮ್ಮಂತೆ ಶಾರೀರಿಕ ಬಯಕೆಗಳ ಒತ್ತಡ ಇರಲಿಲ್ಲ. ಆದರೂ ಅವರಲ್ಲಿ ಕೆಲವರು ದೇವರ ವಿರುದ್ಧ ಬಂಡಾಯವೆದ್ರು. ಹೌದು. ಅವರ ವಾದ ಏನಿತ್ತು ಅಂದ್ರೆ, ದೇವರ ನಿಯಮಗಳು ಕಠಿಣ, ಪ್ರೀತಿರಹಿತ, ಅವುಗಳನ್ನು ಪಾಲಿಸಲು ಸಾಧ್ಯವಿಲ್ಲ ಅಂತ. ಓಕೆ, ಹಾಗಾದ್ರೆ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದು ಈ ವಾದವನ್ನು ಸುಳ್ಳು ಮಾಡೋಕಾ? ನಿಖರವಾಗಿ ಅದೇ ಈ ಚಿಂತನೆಯ ತಿರುಳು. ದೇವರು ಹೇಳಿದ್ದು ಇದು: ಸರಿ, ನಾನು ಈಗ ದೇವದೂತರಿಗಿಂತನೂ ದುರ್ಬಲವಾದ ಜೀವಿಯನ್ನು ಸೃಷ್ಟಿಸ್ತೇನೆ. ಮಣ್ಣಿನಿಂದ ಮಾಡಿದ ಸುಲಭವಾಗಿ ದಾರಿ ತಪ್ಪಬಹುದಾದ ಮನುಷ್ಯನನ್ನು. ಹೌದು, ಈ ಶಾಪಗ್ರಸ್ತ ಶರೀರದಲ್ಲಿದ್ದುಕೊಂಡೇ ಅವನು ನನ್ನನ್ನು ಮತ್ತು ತನ್ನ ನೆರೆಯವನನ್ನು ಪ್ರೀತಿಸುವ ಆಜ್ಞೆಯನ್ನು ಪಾಲಿಸಲು ಸಾಧ್ಯವೇ ಎಂದು ನೋಡೋಣ. ಹಾಗಾದ್ರೆ ಮನುಕುಲದ ಇತಿಹಾಸವೆಲ್ಲ ಒಂದು ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ನಡೀತಿರೋ ಒಂದು ದೊಡ್ಡ ಪರೀಕ್ಷೆ ಇದ್ದ ಹಾಗೆ. ಹೌದು, ನಮ್ಮ ಕಷ್ಟ, ನಮ್ಮ ಹೋರಾಟಗಳೆಲ್ಲ ಕೇವಲ ನಮಗಾಗಿ ಅಲ್ಲ, ದೇವದೂತರು ಸೇರಿದಂತೆ ಇಡೀ ಸೃಷ್ಟಿಗೆ ಏನನ್ನೋ ಸಾಬೀತುಪಡಿಸಲು ನಡೀತಿದೆ. ಇದು ಯೋಚಿಸಬೇಕಾದ ವಿಷಯ. ಮನುಷ್ಯನು ತನ್ನೆಲ್ಲಾ ದುರ್ಬಲತೆಗಳ ಮಧ್ಯೆಯೂ ದೇವರ ಆಜ್ಞೆಯನ್ನು ಪಾಲಿಸಿದ್ರೆ ಆಗ ದೇವರ ಆಜ್ಞೆಗಳು ಪಾಲಿಸಲು ಸಾಧ್ಯ, ಅವು ನ್ಯಾಯಸಮ್ಮತ ಅನ್ನೋದು ಸಾಬೀತಾಗುತ್ತೆ. ಇದು ಸೈತಾನನ ವಾದವನ್ನು ಸಂಪೂರ್ಣವಾಗಿ ಸುಳ್ಳಾಗಿಸುತ್ತೆ. ಇದು ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನ. ಹಾಗಾದ್ರೆ ಈಗ ಆಳ್ವಿಕೆಯ ವಿಷಯಕ್ಕೆ ಬರೋಣ. ಸರಿ. ಯೇಸು ತ್ರೈಕ ದೇವರ 2ನೇ ವ್ಯಕ್ತಿಯಾಗಿ ಸೃಷ್ಟಿಗೆ ಮೊದಲೇ ದೇವರಾಗಿದ್ದ, ಎಲ್ಲದರ ಒಡೆಯನಾಗಿದ್ದ ಅಲ್ವಾ? ಹೌದು, ದೈವಿಕವಾಗಿ ಆತನೇ ಸೃಷ್ಟಿಕರ್ತ. ಹಾಗಿದ್ದ ಮೇಲೆ ಆತ ಯಾಕೆ ಭೂಮಿಗೆ ಬಂದು ಆಳ್ವಿಕೆಯನ್ನ ಗಳಿಸ್ಬೇಕಿತ್ತು ಅಥವಾ ಉತ್ತರಾಧಿಕಾರವಾಗಿ ಪಡಿಬೇಕಿತ್ತು? ಅದು ಮೊದ್ಲೇ ಆತನದಾಗಿರ್ಲಿಲ್ವೇ? ಒಳ್ಳೆ ಪ್ರಶ್ನೆ.
ಯಾಕಂದ್ರೆ ಫಿಲಿಪ್ಪಿ ಪುಸ್ತಕ ಹೇಳೋ ಹಾಗೆ ಆತನು ತನ್ನ ದೈವಿಕ ಮಹಿಮೆಯನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಅಂದ್ರೆ ಮನುಷ್ಯನ ರೂಪವನ್ನ ತಾಳಿದನು. ಸೃಷ್ಟಿಜೀವಿಯಾದ. ಹೌದು, ಒಮ್ಮೆ ಆತ ಸೃಷ್ಟಿಜೀವಿಯಾದ ಮೇಲೆ ಆತ ಸೃಷ್ಟಿಯ ನಿಯಮಗಳಿಗೆ ಬದ್ಧನಾಗ್ಬೇಕಾಯ್ತು. ಸೃಷ್ಟಿಜೀವಿಯಾಗಿ ಆತ ಆಳ್ವಿಕೆಯನ್ನ ನಿಯಮಬದ್ಧವಾಗಿ ವಿಧೇಯತೆಯ ಮೂಲಕ ಗಳಿಸ್ಬೇಕಾಯ್ತು. ಓ, ಅಂದ್ರೆ ದೇವರು ತಾನೇ ಒಂದು ಚೀಟ್ ಕೋಡ್ ಬಳಸಿ ಗೆಲ್ಲಿಲ್ಲ, ಆತ ಆಟದ ನಿಯಮಗಳ ಪ್ರಕಾರವೇ ಆಡಿ ಗೆದ್ದ ಅಂತನಾ? ಸರಿಯಾಗಿ ಹೇಳಿದ್ರಿ. ಆತ ಮನುಷ್ಯನಾಗಿ ಬಂದು ಎಲ್ಲ ಪ್ರಲೋಭನೆಗಳನ್ನ ಎದುರಿಸಿ ಕೊನೆಗೆ ಶಿಲುಬೆಯ ಮೇಲೆ ಸಂಪೂರ್ಣ ವಿಧೇಯತೆಯನ್ನು ತೋರಿಸಿದ. ಆ ಮರಣ ಮತ್ತು ಪುನರುತ್ಥಾನದ ಮೂಲಕ ದೇವರ ಪ್ರೀತಿ ಮತ್ತು ನ್ಯಾಯ ಎರಡನ್ನೂ ಇಡೀ ಸೃಷ್ಟಿಯ ಮುಂದೆ ಸ್ಥಾಪಿಸಿದನು. ಆ ಮೂಲಕ ಆತನು ಅಧಿಕಾರವನ್ನು ಗಳಿಸಿಕೊಂಡನು. ಇದು ಸೃಷ್ಟಿಜೀವಿಯಾಗಿ ಪಡೆದ ಜಯ. ಇದರ ಅಂತಿಮ ಪರಿಣಾಮವೇನು? ಈ ಇಡೀ ಪ್ರಕ್ರಿಯೆಯಿಂದಾಗಿ ಸೃಷ್ಟಿಯಲ್ಲಿ ಏನನ್ನು ಸಾಧಿಸಲಾಯಿತು? ಇದರ ಪರಿಣಾಮ ಬಹಳ ದೊಡ್ಡದು. ಈ ಘಟನೆಯು ದೇವರ ಚಾರಿತ್ರದ ಮೇಲಿನ ಎಲ್ಲಾ ಸಂಭಾವ್ಯ ಅನುಮಾನಗಳನ್ನ ಅಂದ್ರೆ ಸೈತಾನನು ಮಾಡಿದ ಆರೋಪಗಳನ್ನ ದೂರ ಮಾಡಿತು. ದೇವರು ಪ್ರೀತಿಹೀನ, ಆತನ ಆಜ್ಞೆಗಳು ಕಠಿಣ ಅನ್ನೋ ಆರೋಪಗಳು ಸುಳ್ಳೆಂದು ಸಾಬೀತಾದವು. ಹೌದು. ಈಗ ದೇವರು ಪಾಪಿಗಳಿಗೆ ಅಂತಿಮ ತೀರ್ಪು ನೀಡುವಾಗ ಆತನ ಪ್ರೀತಿ ಅಥವಾ ನ್ಯಾಯದ ಬಗ್ಗೆ ಯಾರೂ ಪ್ರಶ್ನಿಸಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಆಜ್ಞೆಗಳ ಸತ್ಯತೆ ಈಗಾಗಲೇ ಯೇಸುವಿನ ಜೀವನದಲ್ಲಿ ಸಾಬೀತಾಗಿದೆ. ಮತ್ತು ಅದೇ ಆಜ್ಞೆಗಳು ತೀರ್ಪಿನ ಆಧಾರವಾಗುತ್ತವೆ. ನಿಖರವಾಗಿ. ಕೊನೆಯಲ್ಲಿ ಪಾಪವನ್ನು ವಿಶ್ವದಿಂದ ಸಂಪೂರ್ಣವಾಗಿ ತೆಗೆದುಹಾಕಿದಾಗ ಸೃಷ್ಟಿಯು ತನ್ನ ಅಂತಿಮ ಗುರಿಯನ್ನು ತಲುಪಿ ಪೂರ್ಣಗೊಳ್ಳುತ್ತದೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಯೇಸುವಿನ ಕಥೆ ಕೇವಲ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಮಾತ್ರವಲ್ಲ, ಆತನ ಸಂಪೂರ್ಣ ವಿಧೇಯತೆ, ಆತನ ಸ್ವಯಂ ಪ್ರೇರಿತ ಮರಣಕ್ಕೆ ಕಾರಣವಾಯಿತು. ಆತನ ಪಾಪರಹಿತ ಸ್ಥಿತಿಯು ಪುನರುತ್ಥಾನವನ್ನು ನ್ಯಾಯಬದ್ಧವಾಗಿ ಅನಿವಾರ್ಯವಾಗಿಸಿತು. ಮತ್ತು ಆ ಪುನರುತ್ಥಾನ ದೇವರ ಆಜ್ಞೆಗಳು ನ್ಯಾಯಸಮ್ಮತ ಮತ್ತು ಪಾಲಿಸಲು ಸಾಧ್ಯ ಎಂಬುದನ್ನು ಇಡೀ ಬ್ರಹ್ಮಾಂಡದ ಮುಂದೆ ಸಾಬೀತುಪಡಿಸಿತು. ಇದು ಸೈತಾನನ ವಾದವನ್ನು ಸೋಲಿಸಿ ಪಾಪಕ್ಕೆ ಅಂತಿಮ ತೀರ್ಪು ನೀಡಲು ದಾರಿ ಮಾಡಿಕೊಟ್ಟಿತು. ಹೌದು, ಇದು ಕೇವಲ ಭೂಮಿಯ ಕಥೆಯಲ್ಲ, ಇಡೀ ಸೃಷ್ಟಿಯಲ್ಲೂ ಅದರ ಅಂತಿಮ ಗುರಿಯತ್ತ ಕೊಂಡೊಯ್ಯುವ ಒಂದು ವಿಶ್ವವ್ಯಾಪಿ ಯೋಜನೆ. ಸರಿ, ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗೋದಾದ್ರೆ, ಈ ಚಿಂತನೆಯ ಪ್ರಕಾರ ಮಾನವ ಇತಿಹಾಸವು ಕೇವಲ ನಮಗಾಗಿ ಅಲ್ಲ, ಅದು ಮನುಷ್ಯೇತರ ಜೀವಿಗಳನ್ನ ಅಂದ್ರೆ ದೇವದೂತರನ್ನು ಒಳಗೊಂಡ ಒಂದು ಬೃಹತ್ ವಿಶ್ವ ನಾಟಕದ ಕೇಂದ್ರಬಿಂದು. ನಮ್ಮ ಅಸ್ತಿತ್ವ, ನಮ್ಮ ಆಯ್ಕೆಗಳು, ನಮ್ಮ ಹೋರಾಟಗಳು ಇವೆಲ್ಲವೂ ಒಂದು ದೊಡ್ಡ ಕಾಸ್ಮಿಕ್ ಪ್ರಶ್ನೆಗೆ ಉತ್ತರವನ್ನು ರೂಪಿಸುತ್ತಿವೆ. ನಾವು ಈ ನಾಟಕದಲ್ಲಿ ಕೇವಲ ನಟರಲ್ಲ, ನಮ್ಮ ಕಥೆಯೇ ಸಾಕ್ಷಿಯಾಗಿದೆ. ಇದು ಬಹಳ ಆಳವಾದ ಯೋಚನೆ. ಆಯ್ಕೆಗಳು ಕೂಡ ನಾವು ಊಹಿಸುವುದಕ್ಕಿಂತ ದೊಡ್ಡ ಪರಿಣಾಮವನ್ನು ಹೊಂದಿರಬಹುದೇ? ಇದರ ಬಗ್ಗೆ ಆಲೋಚಿಸಬೇಕು.